ಕೃಷ್ಣ ತುಂಬಾ ಅಂದ್ರೆ ನಾಟಿ ಅಂಡ್ ನಟೋರಿಯಸ್ ಆಗಿದ್ರಂತೆ ಚಿಕ್ಕ ವಯಸ್ಸಲ್ಲಿ. ನಾನ್ ಕೃಷ್ಣ ಅವ್ರ ತಾಯಿನ ಕೇಳ್ದೆ, ಪರಿನು ಅಂದ್ರೆ ಕೃಷ್ಣ ತರನ ಪರಿ ಅದಕ್ಕೆ ನಾ ಇವಳು ಇಷ್ಟೊಂದು ಈ ತರ ಮಾಡ್ತಾಳೆ ಅಂತ. ಇವಳಷ್ಟು ಇರ್ಲಿಲ್ಲ ಕೃಷ್ಣ ಅಂತ. ಅಂದ್ರೆ ಕೃಷ್ಣನೇ ಚಾನ್ಸೇ ಇಲ್ಲ ಅಂತ ಹೇಳ್ತಿದ್ರು ನಮಗ್ ಮಗು ಆಗೋವರೆಗೂ. ಇವಳಷ್ಟು ಆಟ ಇರ್ಲಿಲ್ಲ ಅಂತ ಹೇಳ್ತಾರೆ. ಸೊ ಬೇಸಿಕ್ಲಿ ಕಮಿಂಗ್ ಬ್ಯಾಕ್ ಟು ಪರ್ಪಸ್ ಆಫ್ ಲೈಫ್ ಅಲ್ವಾ, ಆ ಇದ್ರಲ್ಲಿ ಸಡನ್ಲಿ ಏನೋ ಒಂದು ಪರ್ಪಸ್ ಸಿಕ್ಬಿಡ್ತು ಜೀವನದಲ್ಲಿ. ಇವಾಗ ಸದ್ಯಕ್ಕೆ ಅದನ್ನ ಇಷ್ಟ ಆಗ್ತಿದ್ಯೋ, ನಮಗ್ ಸುಸ್ತಾಗ್ತಿದ್ಯೋ, ನಮಗೆ ಕೋಪ ಬರ್ತಿದ್ಯೋ, ಅದನ್ನ ನೋಡ್ಕೋಬೇಕು. ಪರ್ಪಸ್ ಸಿಕ್ತು, ಕರೆಕ್ಟ್. ನಮ್ದು ಎಲ್ಲ ಬಿಟ್ಟೋಗುತ್ತೆ, ಎಲ್ಲ ಮರ್ತು ಬಿಡ್ತೀವಲ್ಲ. ಒಂದು ಚಿಕ್ಕ ಇನ್ಸಿಡೆಂಟ್ ಹೇಳ್ತೀನಿ. ನಮ್ಮನೇಲಿ ಫ್ರೂಟ್ಸ್ ತಂದು ಇಟ್ಟಿರ್ತೀವಿ. ಸೊ ನಾನು ನೋಡ್ತೀನಿ ಅಲ್ಲಿ, ಸಪೋಸ್ ಫ್ರಿಡ್ಜ್ ಅಲ್ಲಿ ಬ್ಲೂಬೆರಿಗಳಿರುತ್ತೆ, ನೋಡ್ತೀನಿ ಅದೇನಾದ್ರೂ ನೋಡಿದೆ ಅದು ಪರಿದು, ಈ ಕಡೆ ಕಿತ್ಲೆ ನೋಡ್ತೀನಿ ಪರಿದು, ನಾನು ಒಂದಣ್ಣು ತಿಂತಾ ಇಲ್ಲ. ಆಮೇಲೆ ಇನ್ನೊಂದು ಬಟ್ಲಲ್ಲಿ ಒಂದು 10 ಬ್ಲೂಬೆರಿ ಕೊಟ್ಟಿರ್ತೀವಿ, ಒಂದು 6-7 ತಿಂದಿರ್ತಾರೆ, 3 ಮಿಕ್ಕಿರುತ್ತೆ. 16 ತಿನ್ಬೋದಲ್ವಾ ನಾನು? ವಾಪಸ್ ಅಲ್ಲಿ ಒಳಗೆ ಫ್ರಿಡ್ಜ್ ಅಲ್ಲಿ ಇಡೋದು. ಯಾರು ಹೇಳಿಲ್ಲ ತಿನ್ಬೇಡಿ ಅಂತ, ಅದು ಅವ್ರ ಫೀಲ್. ನನ್ಗೆ ಅದೇ ಹೋಟೆಲ್ ಅಲ್ಲಿ ಯು ವೋಂಟ್ ಬಿಲೀವ್, ಏನಾರು ಆರ್ಡರ್ ಮಾಡಿರ್ತೀವಲ್ವಾ, ಅವ್ನ್ ಅದನ್ನ ವೇಸ್ಟ್ ಮಾಡ್ತಾನೆ ಅನ್ನೋದು ಗೊತ್ತಿರುತ್ತೆ. ನನ್ ಮಗ ಕಾಯ್ತಾ ಇರ್ತೀನಿ ಸ್ಲೋಲಿ, ಅವ್ನ್ ವೇಸ್ಟ್ ಮಾಡಿದ್ಮೇಲೆ ಅದನ್ನ ನಾನು ತಗೊಂಡ್ ತಿಂತೀನಿ. ಅದನ್ನ ವೇಸ್ಟ್ ಆಗುತ್ತಲ್ಲ, ಇಲ್ಲ ಪರವಾಗಿಲ್ಲ ನೀ ಬೇರೆ ಏನಾರು ಆರ್ಡರ್ ಮಾಡುವಂತದ್ದು, ಅವ್ನ್ ವೇಸ್ಟ್ ಮಾಡೇ ಮಾಡ್ತಾನೆ, ಅದನ್ನ ಅರ್ಧ ಫುಲ್ ತಿನ್ನಲ್ಲ ಅವನು. ರಾಗಿ ಸರಿ ಮಾಡ್ತೀವಲ್ವಾ, ಮಲ್ಟಿ ಗ್ರೇನ್ಸ್ ಎಲ್ಲ ತುಪ್ಪ ಹಾಕಿ, ಹೆಲ್ದಿ ಅಲ್ವಾ ಅದು. ಕರೆಕ್ಟ್. ಎಷ್ಟೊಂದ್ ದಿನ ತುಪ್ಪ ಹಾಕಿ ಎಲ್ಲ ಸಖತ್ತಾಗಿರುತ್ತೆ, ಅದು ತಿನ್ನಲ್ಲ. ನಾನ್ ತಿನ್ನೋದು ಅಂದ್ರೆ ಹೆಂಗ ಹೋಗಿದೆ ಅಂದ್ರೆ ಎಷ್ಟು ಹೆಲ್ದಿ ಅದು. ಇಟ್ ಈಸ್